ಇದು ಒಂದು ಬಹಳ ವಿಲಕ್ಷಣವಾದ ಒರಿಗ್ಯಾಮಿಯ ಕಥೆ. ಇದರಲ್ಲಿ ಕಾಗದವನ್ನು ಮಡಿಸುತ್ತಾ ಹೋದಂತೆ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಇಲ್ಲಿ ನೋಡಬಹುದು. ಬಬ್ಲು ಒಮ್ಮೆ ಬೇಸಿಗೆ ಕಾಲದಲ್ಲಿ ತನ್ನ ಮುತ್ತಜ್ಜಿಯ ಕಡೆಗೆ ಹೋಗುತ್ತಾನೆ. ಅಲ್ಲಿ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಯಲ್ಲಿಗೆ ಕುಳಿತು ಹೋಗಬೇಕಾದರೆ ಅವನಿಗೆ ಒಂದು ಹಡಗು ಬೇಕಾಗುತ್ತದೆ. ಅದನ್ನು ಕೊಳ್ಳಲು ಅವನು ಪೇಟೆಗೆ ಹೋಗುತ್ತಾನೆ. ಅಲ್ಲಿ ದಾರಿಯಲ್ಲಿ ಅವನಿಗೆ ಒಂದು ಸಾಲ್ಟ್ ಪೇಪರದ ಬಾಕ್ಸನ್ನು ನೋಡುತ್ತಾನೆ. ಅದನ್ನು ತನ್ನ ಅಜ್ಜಿಗಾಗಿ ಕೊಳ್ಳುತ್ತಾನೆ. ಮುಂದೆ ಹೋದಾಗ ಅವನಿಗೆ ಬಟ್ಟೆ ಅಂಗಡಿ ಕಾಣಿಸುತ್ತದೆ. ಅಲ್ಲಿ ಮಕ್ಕಳಿಗಾಗಿ, ಹೆಣ್ಮಕ್ಕಳಿಗಾಗಿ, ಗಂಡಸರಿಗಾಗಿ ಬೇರೆ ಬೇರೆ ರೀತಿಯ ಬಟ್ಟೆಗಳು ಇರುತ್ತವೆ. ಪ್ಯಾಂಟ್ ಇದೆ, ಶರ್ಟು ಇದೆ, ಟ್ರೌಸರ್ಗಳಿವೆ, ಜಾಕೆಟುಗಳಿವೆ. ತನ್ನ ಅಜ್ಜಿಗೆ ಥಂಡಿಯ ಕಾಲದಲ್ಲಿ ಬೇಕೆಂದು ಅವನು ಒಂದು ಅಲ್ಲಿ ಜಾಕೆಟನ್ನು ಕೊಂಡು ತೆಗೆದುಕೊಳ್ಳುತ್ತಾನೆ. ಆ ಜಾಕೆಟಿಗೆ ಕಾಲರ್ ಇದೆ ಹಾಗೂ ತೋಳುಗಳಿವೆ. ಇದು ಅವನಿಗೆ ಸಾಕಷ್ಟು ಹಿಡಿಸಿತು. ಅಲ್ಲಿಯೇ ಇನ್ನೊಂದು ಜಾಕೆಟನ್ನು ಕೊಂಡು ತೆಗೆದುಕೊಳ್ಳುತ್ತಾನೆ ಮತ್ತು ತನ್ನ ಅಜ್ಜನಿಗಾಗಿ ಒಂದು ಪ್ಯಾಂಟನ್ನು, ಟ್ರೌಸರನ್ನು ಕೂಡ ಕೊಂಡು ತೆಗೆದುಕೊಳ್ಳುತ್ತಾನೆ. ಇದೇ ರೀತಿಯಾಗಿ ಅವನು ಅಲ್ಲಿ ಮುಂದೆ ಹೋದಾಗ ಅಲ್ಲಿ ಒಂದು ಹಡಗುಗಳನ್ನು ಮಾರುವ ಅಂಗಡಿ ಇತ್ತು. ಅಲ್ಲಿ ಉಗಿಯಿಂದ ನಡೆಯುವ ಹಡಗುಗಳು ಇದ್ದವು. ಇದು ಜೋಡು ಹಡಗು, ಆದರೆ ಇದು ಆತನಿಗೆ ಅಷ್ಟು ಸೇರಲಿಲ್ಲ. ಹೀಗಾಗಿ ಅವನು ಮುಂದೆ ಮುಂದೆ ಹೋಗುತ್ತಾನೆ. ಅಲ್ಲಿ ಒಂದು ಫರ್ನಿಚರದ ಅಂಗಡಿ ಇರುತ್ತದೆ. ಅಲ್ಲಿ ಒಂದು ಚೆಂದಾದ 4 ಕಾಲಿನ ಮೇಜು ಇರುತ್ತದೆ. ಅದನ್ನು ಆತನು ತನ್ನ ಅಜ್ಜನಿಗಾಗಿ ಕೊಂಡು ತೆಗೆದುಕೊಳ್ಳುತ್ತಾನೆ. ಮುಂದೆ ಹೋಗುವುದರಲ್ಲಿ ಗಾಳಿಯಿಂದ ನಡೆಯುವ ಒಂದು ಚಕ್ರಸುಧ ಕಾಣಿಸುತ್ತದೆ. ಅದನ್ನು ದಾಟಿ ಹೋದಾಗ ಇನ್ನೊಂದು ಹಡಗುಗಳನ್ನು ಮಾರುವ ಅಂಗಡಿ ಇರುತ್ತದೆ. ಅಲ್ಲಿ ಜೋಡು ಹಡಗುಗಳನ್ನು ಮಾರುತ್ತಿರುತ್ತಾರೆ. ಇದು ಕೂಡ ಆತನಿಗೆ ಅಷ್ಟು ಸೇರಲಿಲ್ಲ. ಹೀಗಾಗಿ ಆತನು ಮುಂದೆ ಮುಂದೆ ಹೋಗುತ್ತಾನೆ. ಅವನಿಗೆ ಒಂದು ಸಿಂಪಲ್ ಬೋಟ್ ಬೇಕಾಗಿತ್ತು. ಆದರೆ ಅಲ್ಲಿ ನೋಡಿದಾಗ ಇನ್ನೊಂದು ಗಾಳಿಯ ಮೇಲೆ ನಡೆಯುವ ಸೇಲ್ ಬೋಟ್ ಕಾಣಿಸುತ್ತದೆ. ಅದು ಸೇರಲಿಲ್ಲಂತ ಮುಂದೆ ಹೋದಾಗ ಒಬ್ಬ ಒಕ್ಕಲಿಗನ ಕೈಯಲ್ಲಿ ಹುಂಜಿರುತ್ತದೆ. ಒಂದಿಷ್ಟು ದುಡ್ಡನ್ನು ಕೊಟ್ಟು ಆ ಹುಂಜನ್ನು ಕೊಂಡು ತೆಗೆದುಕೊಳ್ಳುತ್ತಾನೆ. ಆದರೆ ಅದು ಹುಂಜು ಇವನ ಕೈಯಲ್ಲಿ ನಿಲ್ಲಲಾರದೆ ಓಡಿ ಹೋಗುತ್ತದೆ. ಆಗ ಈತನಿಗೆ ಬಹಳ ಕೆಟ್ಟೆನಿಸುತ್ತದೆ. ಆದರೆ ಮುಂದೆ ನೋಡಿದಾಗ ಅವನ ಹತ್ತಿರ ಕಾಸಿಲ್ಲ ಎಂಬುದು ಗೊತ್ತಾಗುತ್ತದೆ. ಅವನು ಹಡಗನ್ನು ಕೊಂಡು ತೆಗೆದುಕೊಳ್ಳಲು ಬಂದಿದ್ದಾನೆ, ಆದರೆ ಅವನ ಹತ್ತಿರ ಈಗ ಕೊಂಡುಕೊಳ್ಳಲು ಕಾಸಿಲ್ಲ. ಏನು ಮಾಡಬೇಕು ಎಂಬ ವಿಚಾರದಲ್ಲಿ ಆತನು ಇರುತ್ತಾನೆ. ಹೀಗೆಯೇ ಮುಂದೆ ಮುಂದೆ ಹೋಗುತ್ತಿರುವಾಗ ಆತನಿಗೆ ಎಷ್ಟೋ ಅಂಗಡಿಗಳು ಕಾಣಿಸುತ್ತವೆ. ಆದರೆ ಕಾಸು ಇರದ ಮೂಲಕ ಆತನು ಏನನ್ನು ಕೊಂಡು ತೆಗೆದುಕೊಳ್ಳಲು ಹೋಗುವುದಿಲ್ಲ. ಅಷ್ಟರಲ್ಲಿ ಒಂದು ಅಂಗಡಿಯ ಪಕ್ಕದಲ್ಲಿ ಅವನಿಗೆ ಒಂದು ಅಂದವಾದ ಜೋಡು ಪರ್ಸು ಕಾಣಿಸುತ್ತದೆ. ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಒಂದಿಷ್ಟು ಹಣ ಕೂಡ ಇರುತ್ತದೆ. ಅವನಿಗೆ ಬಹಳ ಆನಂದವಾಗುತ್ತದೆ. ಮುಂದೆ ಹೋದಾಗ ಅಲ್ಲಿ ಒಂದು ಟೊಪ್ಪಿಗೆ ಅಂಗಡಿ ಕೂಡ ಕಾಣಿಸುತ್ತದೆ. ತನಗಾಗಿ ಎಂದು ಒಂದು ಟೊಪ್ಪಿಗೆಯನ್ನು ಕೊಂಡು ತೆಗೆದುಕೊಳ್ಳುತ್ತಾನೆ. ಇದೇ ರೀತಿಯಾಗಿ ಮುಂದೆ ಮುಂದೆ ಹೋದಾಗ ಅವನಿಗೆ ಎಷ್ಟೋ ಅಂಗಡಿಗಳು ಕಾಣಿಸುತ್ತವೆ. ಆಟಿಕೆಯ ಅಂಗಡಿ, ತಿನಿಸಿನ ಅಂಗಡಿ ಹಾಗೂ ಬೇರೆ ಬೇರೆ ಬಲೂನು ಮುಂತಾದ ಅಂಗಡಿಗಳು ಕಾಣಿಸುತ್ತವೆ. ಆದರೆ ಅವನ ಹತ್ತಿರ ಈಗ ಅವನ್ನೆಲ್ಲ ಕೊಂಡು ತೆಗೆದುಕೊಳ್ಳಲು ದುಡ್ಡಿಲ್ಲ. ಈ ರೀತಿಯಾಗಿ ವಿಚಾರ ಮಾಡುತ್ತಿರುವಾಗ ಅಲ್ಲಿ ಒಂದು ಫೋಟೋದ ಅಂಗಡಿ ಕಾಣಿಸುತ್ತದೆ. ಈ ಫೋಟೋ ಫ್ರೇಮನ್ನು ತನ್ನ ಅಜ್ಜನಿಗಾಗಿ ಎಂದು ಕೊಂಡು ತೆಗೆದುಕೊಳ್ಳುತ್ತಾನೆ. ಅಲ್ಲಿ ಅವನ ತಂದೆ ತಾಯಿಯ ಫೋಟೋವನ್ನು ಸುಧಾ ಹಚ್ಚಬಹುದು. ಈ ರೀತಿಯಾಗಿ ಹೋಗುತ್ತಿರುವಾಗ ಅವನಿಗೆ ನಾನು ಒಂದು ಹಡಗನ್ನು ಕೊಂಡು ತೆಗೆದುಕೊಳ್ಳಲು ಬಂದಿದ್ದೇನೆ ಎಂಬುದು ನೆನಪಾಯಿತು. ಅಲ್ಲಿ ಒಂದು ಚೀನಾದ ಮಾರಾಟಗಾರರಿದ್ದರು. ಅಲ್ಲಿ ಎಷ್ಟೋ ರೀತಿಯ ಹಡಗುಗಳಿದ್ದವು. ಆದರೆ ಅದರಲ್ಲಿ ಒಂದು ಚಿಕ್ಕ ಹಡಗನ್ನು ಅವನು ನೋಡುತ್ತಾನೆ ಹಾಗೂ ಅದು ಅವನಿಗೆ ಸಾಕಷ್ಟು ಸೇರುತ್ತದೆ. ಈ ಹಡಗಿನಲ್ಲಿ ಒಬ್ಬರು ಕೂಡಬಹುದು. ಅವರಿಗೆ ಬಿಸಿಲು ಮಳೆಯಿಂದ ಕೂಡ ರಕ್ಷಣೆ ದೊರೆಯಬಹುದು. ಈ ರೀತಿಯ ಹಡಗನ್ನು ಆತ ಕೊಂಡು ತೆಗೆದುಕೊಂಡು ಮನೆಗೆ ತೆರಳುತ್ತಾನೆ.